ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಮರಳೂರು ಕೆರೆ ಒತ್ತುವರಿ ಮಾಡಿಕೊಂಡಿದ್ದವರಿಗೆ ನೋಟಿಸ್. ತುಮಕೂರು ನಗರದ ಹೊರವಲಯದ ಕುಣಿಗಲ್ ಸರ್ಕಲ್ ಬಳಿ ಮರಳೂರು ಕೆರೆಯನ್ನ ಒತ್ತುವರಿ ಮಾಡಿಕೊಂಡು ಬಫರ್ ಝೋನ್ನಲ್ಲಿ ಪಾರ್ಟಿ ಹಾಲ್ ಮಾಲೀಕರು ಕಟ್ಟಡ ನಿರ್ಮಾಣ ಮಾಡಿದ್ರು. ಪಾರ್ಟಿ ಹಾಲ್ ಉದ್ಘಾಟನೆ ಆಗುವ ಮುನ್ನ ಸುದ್ದಿ ಮಾಡುವ ಮೂಲಕ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನ ಮಾಡಿತ್ತು. ಹಾಗಿದ್ರೂ ಕೂಡ ಉದ್ದಟತನ ತೋರಿದ ಮಾಲೀಕರು ಪಾರ್ಟಿ ಹಾಲ್ ಅನ್ನ ಉದ್ಘಾಟನೆ ಮಾಡಿ ವ್ಯವಹಾರ ಚಟುವಟಿಕೆ ಶುರು ಮಾಡಿದ್ರು. ಈ ಬೆನ್ನಲ್ಲೇ ಮರಳೂರು ಕೆರೆಯನ್ನ ಪಾರ್ಟಿ ಹಾಲ್ ಮಾಲೀಕರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಸಾರ್ವಜನಿಕರು ಗಂಭೀರ ಆರೋಪ ಮಾಡಿದ್ದು ಸತತ 2 ಬಾರಿ ಪ್ರಜಾಶಕ್ತಿ ಟಿವಿ ಸುದ್ದಿಯನ್ನ ಬಿತ್ತರಿಸಿತ್ತು. ಇನ್ನು ಪ್ರಜಾಶಕ್ತಿ ಟಿವಿ ವರದಿ ಬೆನ್ನಲ್ಲೇ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಇಂಜಿನಿಯರ್ ತಿಪ್ಪೇಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ರು. ಇನ್ನು ಪರಿಶೀಲನೆ ವೇಳೆ ಮರಳೂರು ಕೆರೆಯ ಜಾಗವನ್ನ ಉಡುಪಿ ಗ್ರ್ಯಾಂಡ್ ಎಂಬ ಹೋಟೆಲ್ ಒತ್ತುವರಿ ಮಾಡಿಕೊಂಡಿರೋದು ತಿಳಿದು ಬಂದಿದೆ. ಅಲ್ಲದೆ ಪಾರ್ಟಿ ಹಾಲ್ನಿಂದ ತ್ಯಾಜ್ಯ ನೀರನ್ನ ಕೆರೆಗೆ ಬಿಡ್ತಾ ಇರೋದು ಸಾಬೀತಾಗಿದ್ದು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಪಾಲಿಕೆಗೆ ಪತ್ರ ಬರೆದಿದ್ರು. ಅಲ್ಲದೆ ಮರಳೂರು ಕೆರೆಯನ್ನ ಉಡುಪಿ ಗ್ರ್ಯಾಂಡ್ ಹೋಟೆಲ್ ಒತ್ತುವರಿ ಮಾಡಿಕೊಂಡಿರೋದು ಕಣ್ಣಾರೆ ಕಂಡ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ಒತ್ತುವರಿಯಾದ ಜಾಗವನ್ನ ತೆರವುಗೊಳಿಸುವಂತೆ ಕೆಎನ್ ರಾಘವೇಂದ್ರ ಹಾಗೂ ಸುಜಾತಾ ರಾಘವೇಂದ್ರ ಎಂಬುವವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಇನ್ನು ನೋಟಿಸ್ ನೀಡಿದ ಬಳಿಕವೂ ಕೆರೆ ಒತ್ತುವರಿ ಜಾಗವನ್ನ ತೆರವುಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಈ ಮೂಲಕ ಪ್ರಜಾಶಕ್ತಿ ಟಿವಿ ವರದಿಗೆ ಮೊದಲ ಜಯ ಸಿಕ್ಕಂತಾಗಿದೆ. ಉಡುಪಿ ಗ್ರ್ಯಾಂಡ್ ಹೋಟೆಲ್ ಮಾಲೀಕರು ನೋಟಿಸ್ ಸಿಕ್ಕ ಬಳಿಕ ಎಚ್ಚೆತ್ತು ಕೆರೆ ಒತ್ತುವರಿ ಜಾಗವನ್ನ ತೆರವು ಮಾಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.